ಹಾಯ್ ಬಾಲಿ. ಏನ್ ಮಾಡ್ತಾ ಇದೀಯಾ? ಸ್ಕ್ರಿಪ್ಟ್ ಬರ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡ ಅಫೀಮಾ. ಊಟ ಮಾಡ್ದಾ? ಹ್ಞೂ ಆಯ್ತು ಅಫೀಮಾ, ನಿಂದಾಯ್ತಾ? ನಿನ್ ಮುಖ ನೋಡ್ದೆ ನಾನು ಹೆಂಗ್ ಊಟ ಮಾಡ್ಲಿ? ಇವನು ಮಾರಿ ನೋಡಿದ್ರೆ ಊಟ ಹೋಗಂಗಿಲ್ಲ ನನಗೆ. ಈಕಿಗ ಇವನು ಮಾರಿ ನೋಡಿದ್ರೆ ಅಟ್ಟು ಊಟ ಹೋಗುತ್ತಂತೆ. ಅವನು ಇವ್ನು 3 ತಿಂಗಳು ಸ್ಯಾಲ್ರಿ ನನಗೆ ಕೊಟ್ಟಿಲ್ಲ ಅಂತ ಸುಮ್ಮದಿನಿ. ಇಲ್ಲ ಅಂದ್ರೆ ಮಗನ ಮಾರಿ ಒದ್ದು ಹೊರಗೆ ಹೋಗ್ತೀನಿ. ಏ ಛತ್ರಿ, ಏನ್ ಥಿಂಕ್ ಮಾಡಕತ್ತಿಲ್ಲ? ಇಲ್ಲೊಂದು ಸ್ಟೋರಿ ಬರ್ದೀನಿ, ಸ್ವಲ್ಪ ಕೇಳಿ. ಫಸ್ಟು ವೈನ್ ಜೊತೆ ಮಾತಾಡೋಣ, ಆಮೇಲೆ ನಾವು ಡಿಸ್ಕಷನ್ ಮಾಡೋಣ. ಏ ಬೇಡ ಬೇಡ ಬೇಡ, ಆಕಿಗೆ ನಿನಗೂ ಒಂದೇ ಸಲ ಸ್ಟೋರಿ ಹೇಳ್ತೀನಿ, ಸ್ವಲ್ಪ ಕೇಳ್ರಿ ಇಲ್ಲಿ. ಮತ್ತೇನು ಬರ್ದು ಮಾರಾಯವ, ಮತ್ತೆ ತಲೆ ಹಡ್ತಾನೆ. ಆಯ್ತು ನಾನು Emotional damage. ಇಂಗ್ಲೀಷ್ ಫಿಲ್ಮ್ನಲ್ಲಿ ಸ್ಪೈಡರ್ ಕಚ್ಚಿದ್ರೆ ಸ್ಪೈಡರ್ ಮ್ಯಾನ್ ಹೆಂಗದ, ನಮ್ಮ ಫಿಲ್ಮ್ನಲ್ಲಿ ಕಾಕ್ರೋಚ್ ಕಚ್ಚಿ ಕಾಕ್ರೋಚ್ ಮ್ಯಾನ್ ಅದ. ಇದು ಹೆಂಗಪ್ಪ ಸ್ಟೋರಿ ಅಂದ್ರೆ, ನಮ್ಮ ಹೀರೋ ಬಾತ್ರೂಮ್ ತೊಳಕ್ ಹೋಗಿ ಕಾಕ್ರೋಚ್ ಕಚ್ಚಿ ಕಾಕ್ರೋಚ್ ಮ್ಯಾನ್ ಅದ. ನೆಕ್ಸ್ಟ್ ಲೆವೆಲ್ ಬೇಬಿ, ನೆಕ್ಸ್ಟ್ ಲೆವೆಲ್. ರಾಜಮೌಳಿಗೂ ಸೈಡ್ ಹಾಕ್ಬಿಟ್ಟೆ ಗೊತ್ತಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಯ್ಯಪ್ಪೋ, ಕಾಕ್ರೋಚ್ ಕಚ್ಚಿ ಕಾಕ್ರೋಚ್ ಮ್ಯಾನ್ ಹಾಕನ, ಅದು ಬಾತ್ರೂಮ್ನಾಗ ಕುಂಡಿ ಕಡದ. ಚಿಚ್ಚಿ 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 ಅದ್ರಾಗ ನೀನೇನವ ಯವ್ವ ರಾಜಮೌಳಿ ಓಸಕೈತಲ್ಲ ಯಾಕೆ ಇವನಿಗೆ? ಅಯ್ಯಪ್ಪೋ ದೇವ್ರೇ, ನೀನು ಕರ್ಕೊಂತೋ ನಾನೇ ಬರ್ಲು. ಟಾಕ್ಸಿಕ್ ಮತ್ತು ರಾಮಾಯಣ ಪಿಕ್ಚರ್ ನೋಡಿ ನಾನಾ ಶರಣಾಗತನ ಆಗಿಬಿಡ್ತೀನಿ ತಗೋ ನೋನು ಆಗಿದ್ದಾಗಲಿ. ಏನು ಜನಗಳದರು ಯಪ್ಪ, ಸಾಕಾಗೈತೆ ನನಗೆ. ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಲ್ಲಿ ಛತ್ರಿ, ಹೆಂಗದ ಸ್ಟೋರಿ? ಏ ಮಸ್ತ್ ಐತಣ, ಜಬರಸ್. ಒಂದ್ ಸೈಡ್ ರಾಜಮೌಳಿ ಅನ್ನಲ್ಲ, ರಾಜಮೌಳಿಗೂ ಏನಿಲ್ಲ ಅಣ್ಣ ನಿನ್ ಮುಂದೆ. ಪೂರಾ ಹಾಲಿವುಡ್ ರೇಂಜಿಗೆ ತಗೊಂಬಂತೀನಿ ಸ್ಟೋರಿ. ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಡಿ ಹೋಗ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಹೋಗ್ ನಡಿ.